ನಾನು MVK ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೆ. ನಂದು 92% ಬಂದಿದೆ. ಎಜುಕೇಷನ್ ಚೆನ್ನಾಗಿದೆ, ಪ್ಲಸ್ಸು ಇದು ಡ್ಯಾನ್ಸು, ಸ್ಪೋರ್ಟ್ಸು ಎಲ್ಲ ಇದೆ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಸರ್. ನಮ್ಮ ಮಕ್ಕಳಿಗೆಲ್ಲ 8th ನಾವು ಇಲ್ಲಿ ಅಡ್ಮಿಷನ್ ಮಾಡಿದ್ದು. 8th ಟಾಪರ್ ಆಗಿದ್ದು, ಆಮೇಲೆ 9th ಸ್ವಲ್ಪ ಡಲ್ಲಾದ್ದು, ಆಮೇಲೆ 10th ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸರ್. ಆ್ಯಕ್ಚುಲಾಗಿ ನನ್ನ ಮಗಳು ಪ್ರೀವಿಯಸ್ ಸ್ಕೂಲಲ್ಲಿ ಓದ್ತಿದ್ದಾಗ ತುಂಬ ವೀಕ್ ಇದ್ಲು ಸ್ಟಡೀಸಲ್ಲಿ. ಸೊ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಹಾಕಿದ್ಮೇಲೆ ಅವಳು ತುಂಬ ಇಂಪ್ರೂವ್ ಆದಳು. ಎಜುಕೇಷನ್ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ 9th ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ. ಕನ್ನಡ ನಾನು ಏನೂ ಬರ್ತಾ ಇದ್ದಿಲ್ಲ, ಕನ್ನಡ ಇಂಪ್ರೂವ್ ಆಗಿದ್ದೀನಿ. ಕಲಾ ಮ್ಯಾಮ್ ನಮ್ಮನ್ನು 2ನೇ ತಾಯಿ ಥರ ನೋಡ್ಕೊಂಡಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಮಗ ಹೆಸರು ಅಕ್ಷಯ್ ಕೃಷ್ಣ ಅಂತ, 80% ತೆಗೆದಿದ್ದಾನೆ. ಪರವಾಗಿಲ್ಲ ಸರ್, ಸ್ಕೂಲೆಲ್ಲ ತುಂಬ ಚೆನ್ನಾಗಿದೆ, ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಈ ಬಾರಿಯ ಒಂದು ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಒಂದು ವರದಿಯನ್ನು ಕೊಡ್ತಾ ಹೋಗ್ತೇನೆ. ಈ ಬಾರಿ SLC ಆಗಿರ್ಬೋದು ಮತ್ತು PUC ಆಗಿರ್ಬೋದು, ಒಳ್ಳೆಯ ಗುಣಮಟ್ಟದ ಉತ್ತಮವಾದ ಶಿಕ್ಷಣ ಮತ್ತು ಗುಣಮಟ್ಟದ ರಿಸಲ್ಟ್ ಕೂಡ ಬಂದಿದೆ. ನಮ್ಮ ಹೊಸಕೋಟೆ ತಾಲೂಕು ಇಡೀ ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿದೆ ಅಂದರೆ ತಪ್ಪಾಗಲಾರ್ದು. ಯಾಕಂತಂದರೆ ಶಿಕ್ಷಣದಲ್ಲಿ ಕಳೆದ ಒಂದು 4-5 ವರ್ಷಗಳ ಹಿಂದೆ ಉಳಿದಂಥ ಒಂದು 16-17 ಸ್ಥಾನದಲ್ಲಿದ್ದಂಥ ಹೊಸಕೋಟೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಸೊ ನಮ್ಮ ಹೊಸಕೋಟೆ ತಾಲೂಕಿನ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು, ಅನುದಾನಿತ ಶಾಲೆಗಳು ಈ ಉತ್ತಮವಾದಂಥ ಒಂದು ಫಲಿತಾಂಶ ಬಂದಿದೆ. ಅದರಲ್ಲಿ ನಮ್ಮ ಉಪ್ಪಾರಹಳ್ಳಿ ಕಸ್ಬಾ ಹೋಬಳಿ ಉಪ್ಪಾರಹಳ್ಳಿಯ ಒಂದು MVK ಇಂಟರ್ನ್ಯಾಷನಲ್ ಶಾಲೆ, ಒಬ್ಬ ಮಹಿಳೆ ಈ ಶಾಲೆಯನ್ನು ನಿರ್ವಹಣೆ ಮಾಡ್ತಾ, ಈ ಶಾಲೆಯ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಒಬ್ಬ ಮಹಿಳೆ ನಡೆಸ್ತಾ ಇದ್ದಾರೆ. ಕೇವಲ 45 ಮಕ್ಕಳಿಂದ ಪ್ರಾರಂಭವಾದಂತಹ ಈ ಒಂದು ಶಾಲೆ ಇವತ್ತು 300ಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿದ್ದು, ಕಳೆದ 3-4 ವರ್ಷಗಳಿಂದ ಸತತವಾಗಿ 100ರಷ್ಟು ಫಲಿತಾಂಶ ಅಂದರೆ 100% ರಿಸಲ್ಟನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಶಾಲೆ ಇದು. ನಮ್ಮ ಉಪ್ಪಾರಹಳ್ಳಿಯ MVK ಇಂಟರ್ನ್ಯಾಷನಲ್ ಶಾಲೆ. ಈ ಶಾಲೆಯ ಕಾರ್ಯದರ್ಶಿಯಾಗಿ ಶ್ರೀಮತಿ ಕಲಾವತಿಯವರು ಇಲ್ಲಿ ಕಾರ್ಯನಿರ್ವಹಿಸಿ ಇಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಇಲ್ಲಿ ಉತ್ತಮವಾದಂಥ ಶಿಕ್ಷಕರು, ಗುಣಮಟ್ಟದ ಹೊರ ರಾಜ್ಯಗಳಿಂದ, ಆಂಧ್ರ ಮತ್ತು ತಮಿಳುನಾಡುಗಳಿಂದ ಹೆಚ್ಚು ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಒಂದು ನುರಿತ ಶಿಕ್ಷಕರನ್ನು ಇಲ್ಲಿ ನೇಮಕ ಮಾಡಿ ಮಕ್ಕಳಿಗೆ ಇವತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಶಾಲೆಯ ಒಂದು ವಿಚಾರವಾಗಿ ನಾನಿವತ್ತು ಮಾತನಾಡ್ತಾ ಹೋಗ್ತಾ ಇದ್ದೇನೆ. ನೋಡಿ, ಈ ಶಾಲೆಯಲ್ಲಿ ಇದು ಹೊಸಕೋಟೆ ಪಕ್ಕದ ಒಂದೇ 1 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಲಕ್ ಅಂತ ಹೇಳ್ಬೋದು. ಯಾಕೆ ಲಕ್ಕಪ್ಪ ಅಂತಂದರೆ, ನೋಡಿ, ಹೊಸಕೋಟೆ ನಗರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಅದು ಪಟ್ಟಣ ನಗರ. ಅದೇ ಉಪ್ಪಾರಹಳ್ಳಿ MVK ಶಾಲೆಯಲ್ಲಿ 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಅದು ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಏನಪ್ಪ ಬೆನಿಫಿಟ್ ಅಂದರೆ, ತಮಗೆಲ್ಲ ಗೊತ್ತೇ ಇದೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗ್ರಾಮೀಣ ಕೋಟಾದಡಿ 5% ಡಿಸ್ಕೌಂಟ್. ಅಂದರೆ ಸರ್ಕಾರಿ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಖಾಸಗಿ ಕೆಲಸ ಆಗಿರ್ಬೋದು, ಅದು ಯಾವುದೇ ಒಂದು ಹುದ್ದೆಗೆ ನೀವು ಹೋಗಬೇಕಾದ್ರೆ ನಿಮಗೆ ಗ್ರಾಮೀಣ ಕೋಟ ಅಂತ ಬರುತ್ತೆ. ಅದರಲ್ಲಿ 5% ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ನಿಮ್ಗೆ ಅನುಕೂಲ ಆಗುತ್ತೆ. ಕೇವಲ 1 ಕಿಲೋಮೀಟ್ರು ಹೊಸಕೋಟೆ, 1 ಜಸ್ಟ್ 1 ನಿಮಿಷದಲ್ಲಿ ನೀವು ಹೊಸಕೋಟೆಯ ಕೆರೆಯಿಂದ ಉಪ್ಪಾರಹಳ್ಳಿಗೆ ಸೇರ್ಬೋದು. ಸೊ ಈ ಶಾಲೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ರಿಸಲ್ಟನ್ನು ಪಡೆದಿದ್ದಾರೆ. ಈ ಸಾರಿ 25-26ನೇ ಸಾಲಿನಲ್ಲಿ ದೀಕ್ಷಾ ಅಂತೇಳಿ 92%, SLCಯಲ್ಲಿ 92%ಅನ್ನು ಪಡೆದಿದ್ದಾರೆ. ಮತ್ತು ರೇಣು V ಅಂತೇಳಿ ಇವರು 91%ಅನ್ನು ಪಡೆದಿದ್ದಾರೆ. ಇವರಿಬ್ಬರೇ ಅಲ್ಲ, ಸತತವಾಗಿ 3-4 ವರ್ಷಗಳಿಂದ 92, 93, 94ವರೆಗೂ ಈ ಒಂದು MVK ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಇಲ್ಲಿ ಉತ್ತಮವಾದಂಥ ಎಲ್ಲ ಮಕ್ಕಳಿಗೆ ವಾಹನದ ಸೌಲಭ್ಯವನ್ನು ಮಾಡ್ಕೊಂಡಿದ್ದಾರೆ. ವಾಹನ ಸೌಲಭ್ಯ ಇದೆ. ಮತ್ತು ವಿಶೇಷವಾಗಿ ಅಬಕಾಸ್, ಇವಾಗ ಎಲ್ಲರಿಗೂ ಈ ಒಂದು ಗಣಿತ
ದಲ್ಲಿ ಹೆಚ್ಚು ಅಂಕಗಳನ್ನ ಪಡಿಬೇಕಾದ್ರೆ ಹೆಚ್ಚು ಜ್ಞಾನ ಅರ್ಜನೆಗೆ ಅಬಕಾಸು ತುಂಬ ಉತ್ತಮವಾಗಿದೆ. ನೀವೆಲ್ಲ ನೋಡ್ತಾ ಇದ್ದೀರ ಈಗ ಸಾಮಾಜಿಕ ಜಾಲತಾಣದಲ್ಲಿ, ಮತ್ತು ಬೆಂಗಳೂರಲ್ಲಿ ಇದೆ, ಅದು ಅಲ್ಲೇ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇದೆ ಅಂತ ಇದ್ದಾರೆ. ಆದರೆ ಈ MVK ಇಂಟರ್ನ್ಯಾಷನಲ್ ಶಾಲೆಯವರು ಅಬಕಾಸನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಬಕಾಸ್ ಶಾಲೆ ಇದೆ, ಮತ್ತು ಕರಾಟೆ ಇದೆ, ಆಮೇಲೆ ಯೋಗಾಭ್ಯಾಸ ಮಕ್ಕಳಿಗೆ ಯೋಗವನ್ನು ಕೂಡ ಹೇಳ್ಕೊಡ್ತಾಕರ್ತಕ್ಕಂಥ ಒಂದು ಶಾಲೆ ಇದು. ಮತ್ತು ಡ್ಯಾನ್ಸ್ ಇದೆ, ಕರಾಟೆ, ಸಂಗೀತ, ಪ್ರತಿಯೊಂದು, ಮತ್ತು ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಕ್ರೀಡಾಕೂಟಗಳಾಗಿರ್ಬೋದು, ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ಈ ಶಾಲೆಯಲ್ಲಿ ಉತ್ತಮವಾಗಿ ನಡೀತಾ ಇದೆ. ಇನ್ನು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಶಾಲೆಯಲ್ಲಿ ಒಂದು ಹೊಸ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ ಈ ಸಾರಿ. ಏನು ಬಂಪರ್ ಆಫರ್ ಅಂತಂದರೆ ನೋಡಿ, ಸಿಂಗಲ್ ಪೇರೆಂಟ್ ಇದ್ದಾರೆ, ಯಾವುದೇ ಒಂದು ಮಗು ಹೋಗ್ತಾ ಇರ್ತಾರಲ್ಲ, ಸಿಂಗಲ್ ಪೇರೆಂಟ್ ಅಂದರೆ ತಾಯಿ ಇರ್ತಾರೆ, ತಂದೆ ಇರಲ್ಲ, ಅಥವಾ ತಂದೆ ಇರ್ತಾರೆ, ತಾಯಿ ಇರಲ್ಲ. ಇಂಥ ಒಂದು ಮಕ್ಕಳಿಗೆ ಇಲ್ಲಿ ವಿಶೇಷವಾಗಿ ನೋಡಿ, ಯಾವ ಶಾಲೆಯಲ್ಲೂ ಕೂಡ ಈ ಒಂದು ಆಫರನ್ನು ಕೊಟ್ಟಿಲ್ಲ. ಆದರೆ ಇವರು ಮಕ್ಕಳ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಒಂದು ಆಫರ್ ಕೊಟ್ಟಿದ್ದಾರೆ. ಏನಪ್ಪ ಆಫರ್ ಅಂದರೆ, ಸಿಂಗಲ್ ಪೇರೆಂಟ್ ವಿದ್ಯಾರ್ಥಿ ಇಲ್ಲಿ ಎಜುಕೇಷನ್ ಮಾಡಿ 10ನೇ ತರಗತಿ ಮುಗಿಸಿ SLC ಮುಗಿಸಿ ಮುಂದಕ್ಕೆ ಹೋದಾಗ 10,000 ರೂಪಾಯಿ ಸ್ಕಾಲರ್ಶಿಪ್ಪು ಈ ಶಾಲೆಯಿಂದಲೇ ಕೊಡ್ತಾ ಇದ್ದಾರೆ. ಬರೀ ಇವ್ರಿಗೆ ಅಲ್ಲ ನೋಡಿ, ನಮ್ಮ ದೇಶದ ರಕ್ಷಣೆ ಭದ್ರತೆಯನ್ನು ಕಾಪಾಡ್ತಕ್ಕಂಥ ಯೋಧರ ಮಕ್ಕಳು, ಮತ್ತು ನಮ್ಮ ಪೊಲೀಸ್ ಅಧಿಕಾರಿ ಮಕ್ಕಳು, ನಮ್ಮ ದೇಶ ಸೇವೆ ಮಾಡ್ತಕ್ಕಂಥ ಇವು ಮಕ್ಕಳು ಈ ಶಾಲೆಯಲ್ಲಿ ಓದಿದರೆ ಇವ್ರಿಗೂ ಅಷ್ಟೇ 10ನೇ ತರಗತಿ ಮುಗಿದು 11ನೇ ತರಗತಿ ಫಸ್ಟ್ PUCಗೆ ಹೋದಾಗ 10,000 ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕೊಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ರಕ್ತದಾನ ಶಿಬಿರ ಪ್ರತಿ ವರ್ಷಕ್ಕೊಮ್ಮೆ ಈ ಶಾಲೆಯಲ್ಲಿ ಹಮ್ಮಿಕೊಳ್ತಾರೆ. ಯಾಕಂತಂದರೆ ರಕ್ತದಾನ ಮಾಡೋದ್ರಿಂದ ಒಂದು ಜೀವ ಉಳಿತದೆ, ಎಷ್ಟೋ ಜೀವಗಳು ಉಳಿತದೆ. ಆ ಒಂದು ಕಾರ್ಯಕ್ರಮ, ಈಗ ತುರ್ತು ಸಭೆಯಲ್ಲಿ ಪ್ರಾಣ ಹೋಗ್ತಾ ಇರಬೇಕಾದ್ರೆ ರಕ್ತ ಕೊಟ್ಟರೆ ಆ ಮನುಷ್ಯನ ಜೀವನವನ್ನೇ ಉಳಿತದೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ MVK ಇಂಟರ್ನ್ಯಾಷನಲ್ ಶಾಲೆಯವರು ಪ್ರತಿ ವರ್ಷ ಇನ್ನು ಫೆಬ್ರವರಿ 2ನೇ ತಾರೀಕೊಂದು ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನೋಡಿ, ಇಲ್ಲಿ SLC ಮೊದಲು ಹಿಂದೆ ಮಕ್ಕಳಿಗೆ ಬರೀ ಸಬ್ಜೆಕ್ಟು ಕನ್ನಡ, ಹಿಂದಿ, ಇಂಗ್ಲೀಷ್ ಸಬ್ಜೆಕ್ಟ್, ಸೋಷಿಯಲ್ ಸೈನ್ಸ್ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇತ್ತು. ಆದರೆ ಈಗ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ಕಂಪಲ್ಸರಿ ಬೇಕೇ ಬೇಕು. ಆದ್ದರಿಂದ ಇವರು ನೋಡಿ ಎಷ್ಟು ಕಂಪ್ಯೂಟರ್ಸ್ ಹಾಕಿದ್ದಾರೆ ನೋಡಿ ಶಾಲೆಯಲ್ಲಿ, ನಾವು ತೋರಿಸ್ತಾ ಇದ್ವಿ. ಪ್ರತಿ ಮಗುವಿಗೂ ಕಂಪ್ಯೂಟರ್ ಕಲಿಸ್ಕೊಡ್ತಾರೆ ಈ ಶಾಲೆಯಲ್ಲಿ. ಸಪ್ರೇಟಾಗಿ ಒಂದು ಶಿಕ್ಷಕರನ್ನು ನೇಮಿಸಿ ಪ್ರತಿ ಮಗುವಿಗೂ ಕಂಪ್ಯೂಟರ್ಸ್ ಕಲಿಸ್ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂತಂದರೆ, ಈ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಈ ಥರ ಎಲ್ಲ ಸರ್ವೇ ಸಾಮಾನ್ಯ ಅದು ಮಾಡಿಕೊಡ್ತಾರೆ. ಆದರೆ ಈ MVK ಇಂಟರ್ನ್ಯಾಷನಲ್ ಶಾಲೆಯವರು ಎಲ್ಲ ಪೋಷಕರಿಗೂ ಕೂಡ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಜಿಂಬೋ ಕ್ಲಾಸು, ಯೋಗ ಕ್ಲಾಸು ಇವೆಲ್ಲವನ್ನು ಕೂಡ ಪೋಷಕರು ಕೂಡ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಗ್ರೇಟೇ ಇದೆಲ್ಲ. ಇಂಥ ಒಂದು ಸೌಲಭ್ಯ ನಮ್ಮ ಉಪ್ಪಾರಹಳ್ಳಿ MVK ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೀತಾ ಇದೆ. ನೋಡಿ, ಶಾಲೆ ಎಷ್ಟು ದೊಡ್ಡದಾಗಿದೆ. ಆಟದ ಮೈದಾನ ಇರ್ಬೋದು, ವ್ಯಾನ್ ಸೌಲಭ್ಯಗಳಿರ್ಬೋದು, ಎಲ್ಲ ಸೌಲಭ್ಯಗಳು ಇದೆ. ನೋಡಿ, ವಾತಾವರಣ ಏನು ಉಪ್ಪಾರಹಳ್ಳಿ ಒಂದು ತೋಟದಲ್ಲಿ ಕಡೆಯಲ್ಲಿದೆ. ಮಕ್ಕಳಿಗೆ ಒಳ್ಳೆಯ ಗಾಳಿ ಬೆಳಕಿನ ವಾತಾವರಣ. ಇಲ್ಲಿ ಯಾವುದೇ ಕರ್ಕಶದ ಶಬ್ದ ಇಲ್ಲ, ಹೊಗೆ ಶಬ್ದ ಇಲ್ಲ, ಅಥವಾ ಏನೋ ಸೌಂಡು ಏನೂ ಇಲ್ಲ. ಒಳ್ಳೆ ಗಾಳಿ ವಾತಾವರಣ ಇರ್ತಕ್ಕಂಥ ಒಂದು ಜಾಗ ಇದು. ನೋಡಿ, MVK ಇಂಟರ್ನ್ಯಾಷನಲ್ ಶಾಲೆ ನಾವು ತೋರಿಸ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿದೆ. ಕೂಗಳತ್ತೆ, ಹೊಸಕೋಟೆಯಲ್ಲಿ ಕೂಗು ಹಾಕಿದ್ರೆ ಈ ಸ್ಕೂಲ್ ಹತ್ರ ಕೇಳಿಸುತ್ತೆ, ಅಷ್ಟು ಹತ್ರದಾಗಿದೆ. ಮಕ್ಕಳು ಇಲ್ಲಿ ಓದೋದ್ರಿಂದ ತುಂಬ ಅನುಕೂಲ ಆಗಿದೆ. ಸೊ ಈ ಶಾಲೆಯ ವಿಚಾರವಾಗಿ ಇಲ್ಲಿನ ಸೆಕ್ರೆಟರಿ, ಕಾರ್ಯದರ್ಶಿ ಆದಂಥ ಕಲಾವತಿಯವರು ನಾವು ಈ ಶಾಲೆಯ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದರೆ ಕೇಳೋಣ ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಕಲಾವತಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಉಪ್ಪಾರಹಳ್ಳಿ ಗ್ರಾಮದವರು. ಈ ಒಂದು ಉಪ್ಪಾರಹಳ್ಳಿಯಲ್ಲಿ SLV ಎಜುಕೇಷನಲ್ ಟ್ರಸ್ಟ್ನ ವತಿಯಿಂದ SLV ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ MVK ಇಂಟರ್ನ್ಯಾಷನಲ್ ಶಾಲೆಯನ್ನು ನಡೆಸ್ತಾ ಬಂದಿದ್ದೇನೆ. ಈ ಒಂದು ಶಾಲೆಯನ್ನು 2020-21ನೇ ಸಾಲಿನಿಂದ ನಡೆಸ್ತಾ ಬಂದು ಇದುವರೆಗೂ 4ನೇ ವರ್ಷದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀವಿ. ಈ ಒಂದು 4 ವರ್ಷದಲ್ಲೂ ಸಹ ನಮ್ಮ SLC ಮಕ್ಕಳು 100% ರಿಸಲ್ಟ್ನ ಹೇಳ್ತಾ ಇದ್ದೀನಿ. ಈ ಒಂದು ರಿಸಲ್ಟ್ ಬರೋದಕ್ಕೆ ಒಂದು ಒಳ್ಳೆಯ ಪ್ರಯತ್ನ, ಈ ಶಾಲೆಯ ಒಳ್ಳೆಯ ಪ್ರಯತ್ನ ಅಂತ ನಾನು ಇವತ್ತು ಹೇಳ್ಕೊಳ್ತಾ ಇದ್ದೀನಿ. ಈ ಒಂದು ನಮ್ಮ ಶಾಲೆಯ
ಈ ಒಂದು ಕಿರು ಪರಿಚಯವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂತ ನಾನು ಈ ವಿಡಿಯೋ ಮುಂದೆ ಬಂದಿದ್ದೀನಿ. ಈ ಒಂದು ಶಾಲೆಯಲ್ಲಿ ಸರ್ 2021-22ನೇ ಸಾಲಿನಿಂದ 50 ವಿದ್ಯಾರ್ಥಿಗಳಿಂದ ಶಾಲೆ ಪ್ರಾರಂಭವಾದ ಶಾಲೆ ಇವತ್ತು 250ರಿಂದ 300 ದಾಟ್ತಾ ಇದೆ. ಈ ಒಂದು ಖುಷಿಯಾದಂತಹ ನಮಗೆ ಈ ಒಂದು ಸಮಯವನ್ನು ಈ ಒಂದು ಸಮಯದಲ್ಲಿ ಹೇಳಬೇಕಾದ್ರೆ, ಈ ಒಂದು ಶಾಲೆಯಲ್ಲಿ ಈ ವರ್ಷ 2025, 26, 27ನೇ ಸಾಲಿಗೆ ಹೊಸ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಹೊಸ ಕಾರ್ಯಕ್ರಮಗಳೆಂದರೆ, ಹೊಸದಾಗಿ ಯಾವ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಬಂದು ಎಕ್ಸಾಮ್ನ ಬರೆದು 90% ಎಬೋ ಯಾರು ತೆಗೀತಾರೋ ಆ ಮಗುವಿಗೆ 10th ನಮ್ಮ ಶಾಲೆಯಲ್ಲೇ 10th ಮುಗಿಸಿದ ನಂತರ 10,000 ರೂಪಾಯಿಗಳನ್ನ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಸಿಂಗಲ್ ಪೇರೆಂಟು ಇರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೋ ಅಂಥ ಮಕ್ಕಳಿಗೆ ಸಹ ನಾವು ನಮ್ಮಲ್ಲಿ ಅಡ್ಮಿಷನ್ ಆಗಿ ಇಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ 10ನೇ ತರಗತಿಯನ್ನು ವಿದ್ಯಾಭ್ಯಾಸ ಮುಗಿಸಿದ ನಂತರ ಆ ಮಕ್ಕಳಿಗೂ ಸಹ ನಾವು 10,000 ರೂಪಾಯಿಗಳನ್ನ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾ ಇದ್ದೀವಿ. ಆ ಒಂದು ಸಿಂಗಲ್ ಪೇರೆಂಟ್ ಮಗುಗೆ ಏನಿರುತ್ತೋ ಆ ಮಗುಗೆ ಅಡ್ಮಿಷನ್ನಲ್ಲೂ ಸಹ ನಾವು ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ದೇಶಕ್ಕಾಗಿ ಶ್ರಮ ಪಡ್ತಾ ಇರ್ತಕ್ಕಂಥ ಆರ್ಮಿ, ಮಿಲ್ಟ್ರಿ ಮಕ್ಕಳು ಮತ್ತು ಪೊಲೀಸ್ ಅಧಿಕಾರಿಗಳ ಮಕ್ಕಳಿಗೂ ಸಹ ನಾವು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರೆ ಆ ಮಗು SLC ಆದ ನಂತರ PUCಗೆ ಹೋಗುವ ಸಮಯದಲ್ಲಿ ಆ ಮಗು ಸಹ ನಾವು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದೀವಿ. ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಹೊಸದಾಗಿ ಕರಾಟೆ, ಯೋಗ, ಅಬಾಕಸ್ ಮತ್ತು ಡ್ಯಾನ್ಸ್ ಕ್ಲಾಸ್. ನಮ್ಮ ಪೋಷಕರಿಗೂ ಸಹ ಈ ಒಂದು ಈಗ ಹೊಸದಾಗಿ ಏನಂದರೆ ಜುಂಬಾ ಕ್ಲಾಸ್, ಪೇರೆಂಟ್ಸ್ಗೆ, ಮಕ್ಕಳ ಪೋಷಕರಿಗೂ ಸಹ ನಾವು ನಮ್ಮ ಶಾಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಸಹ ಭಾಗವಹಿಸ್ಬೋದು ಪೋಷಕರು. ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಕ್ರಿಸ್ಮಸ್ ಹಬ್ಬ ಆಚರಣೆ ಮತ್ತು ರಂಜಾನ್ ಸಮಯದಲ್ಲಿ ನಮ್ಮಲ್ಲಿರುವಂತಹ ಮುಸ್ಲಿಂ ಟೀಚರ್ಸ್ಗೆ ಮತ್ತು ಮುಸ್ಲಿಂ ಮಕ್ಕಳಿಗೆ ನಮಾಜ್ ಮಾಡಲು ಸಹ ರೂಮ್ನ ಅರೇಂಜ್ ಮಾಡಿ ಅವ್ರಿಗೂ ಸಹ ಅವಕಾಶವನ್ನು ಕೊಡ್ತೇವೆ. ಮತ್ತು ಈ ಒಂದು ನಮ್ಮ ಸಂಕ್ರಾಂತಿ ಹಬ್ಬವನ್ನು ಸಹ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳಲ್ಲಿ ಉತ್ಸಾಹನ ಅವರಲ್ಲಿರುವಂಥ ಕಲೆಗಳನ್ನು ರೂಪಿಸಲು ಪ್ರತಿಭಾ ಕಾರಂಜಿಗೆ ತಾಲೂಕು ಮಟ್ಟದಲ್ಲೂ ಸಹ, ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ಹೋಗಿ ನಮ್ಮ ಮಕ್ಕಳು ತುಂಬ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಡಿಸೆಂಬರ್ ತಿಂಗಳಲ್ಲಿ ಸೈನ್ಸ್ ಎಕ್ಸಿಬಿಷನ್, ಇದೇ ಒಂದು ಉಪ್ಪಾರಳ್ಳಿಯಲ್ಲಿ ಜಾತ್ರೆಯ ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸೈನ್ಸ್ ಎಕ್ಸಿಬಿಷನ್ನ ಮಾಡಿ ಮಕ್ಕಳ ಕೈಯಿಂದನೇ ಅದನ್ನು ಆ್ಯಕ್ಟಿವಿಟೀಸ್ನ ಮಾಡಿಸಿ ಮಕ್ಕಳಲ್ಲಿಯೇ ಎಕ್ಸ್ಪ್ಲನೇಷನ್ನ ಮಾಡಿಸ್ತಾ ಇದ್ದೀವಿ. ಈ ಒಂದು ಎಕ್ಸಿಬಿಷನ್ಗೆ MLA ಸಮೇತ ನಮ್ಮ ಹೊಸಕೋಟೆ ತಾಲೂಕಿನ MLA ಶರತಣ್ಣವ್ರು ಸಹ ವರ್ಷ ಬರ್ತಾ ಇದ್ದಾರೆ. ಈ ಒಂದು ವರ್ಷದಲ್ಲಿ 23-24ನೇ ಸಾಲಿನಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಸರ್ ಸಹ ನಮ್ಮ ಈ ಒಂದು ಸೈನ್ಸ್ ಎಕ್ಸಿಬಿಷನ್ಗೆ ಬಂದು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ನಮ್ಮಲ್ಲಿ ಶಾಲಾ ಪ್ರಾರಂಭವಾಗಬೇಕಾದ್ರೆ ಮಕ್ಕಳಿಗೆ ಫಸ್ಟು ವೆಲ್ಕಮ್ ಡೇನ ಮಾಡ್ಕೊಳ್ತೀವಿ ಮಕ್ಕಳನ್ನ. ಆ ವೆಲ್ಕಮ್ ಡೇ ಆದ ನಂತರ 1 ವಾರಗಳ ನಂತರ ಮಕ್ಕಳಿಗೆ ಫಸ್ಟು ಮಾಡಬೇಕಾಗಿರೋದು ವಿದ್ಯಾಭ್ಯಾಸ ಪಡೆಯಬೇಕಂದ್ರೆ ಅಕ್ಷರಾಭ್ಯಾಸ. ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಸಹ ತುಂಬ ಯಶಸ್ವಿಯಿಂದ ಮಾಡ್ತಾ ಇದ್ದೀವಿ ವರ್ಷ. ಈ ಒಂದು ಅಕ್ಷರಾಭ್ಯಾಸದಲ್ಲಿ ಮಕ್ಕಳ ಪೋಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ಸಹ ಹಮ್ಮಿಕೊಳ್ತಾ ಇದ್ದೀವಿ. ಆ ಕ್ರೀಡಾಕೂಟಗಳಲ್ಲಿ ಯಶಸ್ವಿಯಾದ ಮಕ್ಕಳಿಗೆ ಅವರಿಗೆ ಪ್ರಶಸ್ತಿಗಳನ್ನು ಸಹ ನೀಡ್ತಾ ಇದ್ದೀವಿ. ಅದೇ ರೀತಿ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳ ಪೋಷಕರಿಗೂ ಸಹ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಅವ್ರಿಗೂ ಸಹ ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡುವುದರ ಮೂಲಕ ಪೋಷಕರಲ್ಲೂ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶ, SLC ಮಕ್ಕಳು ಒಳ್ಳೆಯ ಫಲಿತಾಂಶ ಅನ್ನೋದಕ್ಕಿಂತ 100% ರಿಸಲ್ಟ್ನ ಕೊಡ್ತಾ ಬಂದಿದ್ದೀವಿ ಮಕ್ಕಳಿಗೆ. ಅದರಿಂದ ನಾನು ನಮ್ಮ ಪೋಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇನ್ನು ಯಾವುದೇ ರೀತಿಯ ಈ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾದ್ರೆ ಪೋಷಕರ ಸಲಹೆಯೊಂದಿಗೆ ಈ ಒಂದು ಶಾಲೆಯನ್ನು ನಡೆಸುವುದರ ಬಗ್ಗೆ ಗಮನವನ್ನು ಹರಿಸ್ತೇವೆ. ಈ ಒಂದು ವಿಷಯವನ್ನು ಹೇಳುತ್ತಾ ಈ ಒಂದು ನನ್ನೆರಡು ಮಾತುಗಳನ್ನ ಮುಕ್ತಾಯಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ,
MVK ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಸೆಕ್ರೆಟರಿ ಕಲಾವತಿರವರು ಈ ಶಾಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಒಂದು ಒಳ್ಳೊಳ್ಳೆ ಆಫರ್ ಕೂಡ ಕೊಟ್ಟಿದ್ದಾರೆ. ಇವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ತೆಗೆದು ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಂದರೆ 100% ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಯಾರಾದರೂ ಮಕ್ಕಳು ಹೊಸಕೋಟೆಯಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಹಳ್ಳಿಗಳವರಿದ್ದಾರೆ, ಇಲ್ಲಾಂದರೆ ಒಂದು ಉತ್ತಮ ಶಾಲೆಗೆ ಸೇರಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ 26-27ನೇ ಶಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಆಲ್ರೆಡಿ ಈಗ LKG ಪ್ರೀ LKG 1, 2, 3, 4 10th ಇಲ್ಲಿ ಮಕ್ಕಳ ದಾಖಲಾತಿ ನಡೀತಾ ಇದೆ. ನೋಡಿ, ನಾವು ನಂಬರ್ಗಳನ್ನು ಕೂಡ ಕೆಳಗಡೆ ತೋರಿಸ್ತಾ ಇದ್ದೀವಿ. ಈ ಕೆಳಗಡೆ ಇರತಕ್ಕಂಥ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ, ಖುದ್ದಾಗಿ ಭೇಟಿ ಮಾಡಿ. ಇಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇದೆ, ರಿಯಾಯಿತಿ ದರದಲ್ಲಿ ಮಕ್ಕಳಿಗೆ ಬರೀ ಫೀಸ್ಗೋಸ್ಕರನೇ ಇಲ್ಲಿ ಈ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ. ನೋಡಿ, ಒಳ್ಳೊಳ್ಳೆ ಆಫರ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಅದೇ ರೀತಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ಪೋಷಕರು ಮಾತನಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಈ ಶಾಲೆ ಬಗ್ಗೆ ಒಂದು ಸಾರಿ ಕೇಳಿ. ನನ್ನ ಹೆಸರು ದೀಕ್ಷಾ HV ಅಂತ. ನಾನು MVK ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೆ. ನಂದು 92% ಬಂದಿದೆ. ಎಜುಕೇಷನ್ ಚೆನ್ನಾಗಿದೆ, ಪ್ಲಸ್ಸು ಇದು ಡ್ಯಾನ್ಸು, ಸ್ಪೋರ್ಟ್ಸು ಎಲ್ಲ ಇದೆ. ಜಾಯಿನ್ ಆಗ್ಬೋದು, ಒಳ್ಳೆ ಎಜುಕೇಷನ್ ಇದೆ. ನನ್ನ ಹೆಸರು ನೇಹಾ ಅಂತ. ಚೆನ್ನಾಗಿದೆ ಸ್ಕೂಲು, ಎಜುಕೇಷನ್ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ 9th ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ. ಕನ್ನಡ ನಾನು ಏನೂ ಬರ್ತಾ ಇದ್ದಿಲ್ಲ, ಕನ್ನಡ ಇಂಪ್ರೂವ್ ಆಗಿದ್ದೀನಿ. ಕಲಾ ಮ್ಯಾಮ್ ನಮ್ಮನ್ನು 2ನೇ ತಾಯಿ ಥರ ನೋಡ್ಕೊಂಡಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಅಡ್ಮಿಷನ್ಸ್ ಆಗ್ಬೋದು ಸರಿ ಸ್ಕೂಲ್ಗೆ. ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ವೀಣಶ್ರೀ ಅಂತ ಓದ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ನನ್ನ ಮಗಳು ಪ್ರೀವಿಯಸ್ ಸ್ಕೂಲಲ್ಲಿ ಓದ್ತಿದ್ದಾಗ ತುಂಬ ವೀಕ್ ಇದ್ಲು ಸ್ಟಡೀಸಲ್ಲಿ. ಸೊ ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಹಾಕಿದ್ಮೇಲೆ ಅವಳು ತುಂಬ ಇಂಪ್ರೂವ್ ಆದಳು. ಅವಳಿಗೆ ಕನ್ನಡ ಏನು ಓದಲಿಕ್ಕೆ ಬರ್ತಿರ್ಲಿಲ್ಲ, ಅದರಲ್ಲಿ ತುಂಬ ಇಂಪ್ರೂವ್ ಆಗಿ ಅವಳು ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾಳೆ ಅಂತ ನನಗೆ ಹೋಪ್ಸೇ ಇರಲಿಲ್ಲ ಸರ್. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಸರ್. ನಮ್ಮ ಮಕ್ಕಳಿಗೆಲ್ಲ 8th ನಾವು ಇಲ್ಲಿ ಅಡ್ಮಿಷನ್ ಮಾಡಿದ್ದು. 8th ಟಾಪರ್ ಆಗಿದ್ದು, ಆಮೇಲೆ 9th ಸ್ವಲ್ಪ ಡಲ್ ಆದ್ದು, ಆಮೇಲೆ 10th ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸರ್. ಟೀಚರ್ಸ್ ಎಲ್ಲ ಮಕ್ಕಳು ತುಂಬ ಸಪೋರ್ಟ್ ಮಾಡಿ ನಮ್ಮ ಮಗುಗೆ ಒಳ್ಳೆ ರಿಸಲ್ಟ್ ಕೊಡಿಸಿದ್ದಾರೆ ಸರ್. ನಮ್ಮ ಮಗುದು 92 ಬಂದಿದೆ ಸರ್. ದೀಕ್ಷಾ HV ಅಂದ್ಬಿಟ್ಟು ಸರ್. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್. ಸೇರಿಸ್ಬೋದು ಸರ್. ಬೇರೆ ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ ಹೆಂಗೆ ತಾಯಿ ಥರ ನೋಡ್ಕೊತಾರೆ ಹಂಗೆ ಕಲಾ ಮ್ಯಾಮು ಮಕ್ಕಳನ್ನೆಲ್ಲ ಹಂಗೆ ನೋಡ್ಕೊತಾರೆ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಶಾಲೆಯ ಬಗ್ಗೆ ಕೊಂಡಾಡಿದ್ರು. ಶಾಲೆ ತುಂಬ ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಎಜುಕೇಷನ್ಸ್ ಕೊಡ್ತಾರೆ, ತುಂಬ ಚೆನ್ನಾಗಿ ಟೀಚರ್ಸ್ ಟೀಚ್ ಮಾಡ್ತಾರೆ ಅಂತೆಲ್ಲ ಖುಷಿಯಾಗಿ ಹೇಳಿದ್ದಾರೆ. ಸೊ ಇನ್ನು ಈ ಶಾಲೆಯ ಏನು ಶಿಕ್ಷಕರು ಇಲ್ಲಿ ವಿಜ್ಞಾನ ವಿಭಾಗ ಸೈನ್ಸ್ ಟೀಚರ್ಸ್ ಒಬ್ಬರು ಮಾತನಾಡಿದ್ದಾರೆ ಮತ್ತು ಮ್ಯಾಥ್ಸ್ ಟೀಚರ್ ಕೂಡ ಮಾತನಾಡಿದ್ದಾರೆ. ಈ ಶಾಲೆಯ ಬಗ್ಗೆ, ಇವ್ರು ಕೊಡ್ತಕ್ಕಂಥ ಕೋಚ್ ಬಗ್ಗೆ ಇವರಿಬ್ಬರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವ್ರು ಏನು ಹೇಳಿದ್ದಾರೆ ಅಂತ ಒಮ್ಮೆ ಸರ್ ನೀವು ಕೇಳಿ. Good morning everyone. I am Sadia HM, a high school science teacher at MVK International School, Upparalli, Hosakote Taluk. Today is a very special day for us as we are sharing and celebrating the results of 10th grade students of batch 2025-26. When we established the school in the year 2020 and 21, we started with a strength of 50 students in the school. And the main aim was to provide quality education to the rural students so that they can compete with the world which is growing very fast in technology wise and other things. Over the last few years we haven't just taught about the last few years, we haven't just taught the subjects to the students, we have developed life skills and cultivated the passion towards learning and teaching in our students. Very good morning to all. Myself, I am Balakrishna, came from Anantapur. I am a mathematics teacher. My qualification is MPhil Mathematics. I am working here last 1 year onwards. From this year we will get 100% result. Our school was established in the year of 2021-22 up to till from nursery to 10th standard is there. Van facility is available from rural areas and urban areas. While comparing into rural and urban areas, it will be very good because of while going into
fee structure or van facilities, everything is there. I am taking from last year 2024-25 both subjects, maths and science. I will show out of 80 will get 79 marks in mathematics, as well as science also out of 80 will came from 2024-25 year. ಕೇಳಿದ್ರಲ್ಲ ವೀಕ್ಷಕರೇ, MVK ಇಂಟರ್ನ್ಯಾಷನಲ್ ಶಾಲೆಯ ಸೈನ್ಸ್ ಟೀಚರ್ ಆದಂಥವ್ರು ಮಾತನಾಡಿದ್ದಾರೆ. ಮತ್ತು ಆಂಧ್ರದಿಂದ ಬಂದು ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಇಲ್ಲಿ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇರ್ತಕ್ಕಂಥ ಮ್ಯಾಥ್ಸ್ ಟೀಚರ್ ಕೂಡ ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಈ MVK ಇಂಟರ್ನ್ಯಾಷನಲ್ ಶಾಲೆ ಉಪ್ಪಾರಹಳ್ಳಿ, ಹೊಸಕೋಟೆ ಕಸ್ಬಾ ಹೋಬಳಿ, ಹೊಸಕೋಟೆ ಪಕ್ಕದಲ್ಲಿ ಇರ್ತಕ್ಕಂಥ ಶಾಲೆ ನೋಡಿ. ಇವತ್ತು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಆ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಆ ಪೇರೆಂಟ್ಸ್ ಜೊತೆಯಲ್ಲಿ ನೋಡಿ ಒಂದು ಕೇಕ್ ಕಟ್ ಮಾಡಿ ಎಲ್ರಿಗೂ ಸಿಹಿ ತಿನ್ನಿಸ್ತಾ ಇದ್ದಾರೆ. ಏನಪ್ಪ ವಿಶೇಷ ಅಂತಂದರೆ ಅವ್ರಿಗೆ ಖುಷಿ, ಈ ಶಾಲೆಯಲ್ಲಿ ಮಕ್ಕಳು ಸೇರಿಸೋದಕ್ಕೆ ಖುಷಿ. ಇವತ್ತು ಎಲ್ಲ ಅಡ್ಮಿಷನ್ಸ್ಗೋಸ್ಕರ ಬಂದು ಇಲ್ಲೇನು SLCನಲ್ಲಿ 10ನೇ ತರಗತಿಯಲ್ಲಿ ಒಳ್ಳೆ ರಿಸಲ್ಟ್ ಅಂತ ಬರ್ತಕ್ಕಂಥ ಮಕ್ಕಳಿಗೆ ಶಾಲಾ ಕಡೆಯಿಂದ ಕೇಕ್ ಕಟ್ ಮಾಡಿ ಅಭಿನಂದಿಸಿ ಸಿಹಿ ತಿನ್ನಿಸ್ತಾ ಇರುವಂಥ ಕಾರ್ಯಕ್ರಮ ಕೂಡ ಮಾಡಿದ್ರು. ನಿಜವಾಗ್ಲೂ ಒಳ್ಳೆಯ ಒಂದು ಅಭಿಪ್ರಾಯ ಪೋಷಕರ ಕಡೆಯಿಂದ, ವಿದ್ಯಾರ್ಥಿಗಳ ಕಡೆಯಿಂದ ಬಂದಿದೆ. ಸೊ ಹಾಗಾಗಿ ಯಾರಾದರೂ ಒಂದು ಶಾಲೆಯನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳನ್ನ ಸೇರಿಸಬೇಕು, ಒಳ್ಳೆಯ ಗುಣಮಟ್ಟದ ಶಿಕ್ಷಣಗಳನ್ನು ನೀಡಿಸಬೇಕು. ಶಿಕ್ಷಣದ ಜೊತೆಗೆ ವಿದ್ಯೆ, ಬುದ್ಧಿ, ಸಂಸ್ಕಾರ, ಬರೀ ಶಿಕ್ಷಣ ಒಂದೇ ಇದ್ದರೆ ಸಾಕಾಗಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಈ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಸಿನಿಮಾ ಇದೆ. ಬರೀ ಅದರಲ್ಲಿ ಏನಿದೆ ಗೊತ್ತಾ, ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿ, ಟಾಪರ್ ಅವರು, ಫುಲ್ ಟಾಪರು. ಆದರೆ ಆ ಟಾಪರ್ ಇರ್ತಕ್ಕಂಥ ವಿದ್ಯಾರ್ಥಿ ಯಾವ ಥರ ನಡ್ಕೊಳ್ತಾರೆ ಅನ್ನೋದನ್ನ ನೀವು ಆಲ್ರೆಡಿ ನೋಡಿದ್ದೀರ. ಬರೀ ವಿದ್ಯೆ ಒಂದಿದ್ರೆ ಸಾಲದು, ವಿದ್ಯೆ ಜೊತೆಗೆ ಸಂಸ್ಕಾರ ಇರಬೇಕು, ಬುದ್ಧಿ ಇರಬೇಕು, ಇವೆಲ್ಲ ಬೇಕು. ಹಾಗಾಗಿ ಒಂದು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಖಂಡಿತವಾಗಿ ಬೇಕೇ ಬೇಕು. ಎಷ್ಟೇ ವಿದ್ಯೆ ಇದ್ರೂ ಸಂಸ್ಕಾರ ಇಲ್ಲದ ಮೇಲೆ ಅದು ವ್ಯರ್ಥನೆ. ಹಾಗಾಗಿ ಮಕ್ಕಳನ್ನ ಒಳ್ಳೆ ಗುಣಮಟ್ಟದ ಶಾಲೆ ಇರ್ತಕ್ಕಂಥ ಒಂದು ಗ್ರಾಮೀಣ ಪ್ರದೇಶದ ಶಾಲೆಗೆ ಸೇರಿಸಬೇಕು ಅಂತ ಹೇಳಿದ್ರೆ ಈ MVK ಇಂಟರ್ನ್ಯಾಷನಲ್ ಶಾಲೆ ಉಪ್ಪಾರಹಳ್ಳಿಯಲ್ಲಿ ಸೇರಿಸಿ ಅಂತ ಹೇಳ್ತಾ ಮುಂದಿನ ಸುದ್ದಿಯನ್ನು ನೋಡೋಣ.